ನಮಸ್ಕಾರ. ನಾನು ಮಂಜುನಾಥ್ ಹಜ್ಜಂಪುರ. ವಿಶ್ವವಾಣಿ ಟಿ ವಿ ಸ್ಪೆಷಲ್ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಪ್ರಣಾಮಗಳು. ಈ ಒಂದು ಅಂಕಣದಲ್ಲಿ ಭಾರತದ ಅಸ್ಮಿತೆಯ ಬಗ್ಗೆ, ಇತಿಹಾಸದ ಬಗ್ಗೆ, ಪರಂಪರೆಯ ಬಗ್ಗೆ ಕೆಲವಾರು ಸಂಗತಿಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಈ ಒಂದು ಅಧ್ಯಾಯದಲ್ಲಿ ಬೇಹುಗಾರಿಕೆ ಬಗ್ಗೆ ಕೆಲವು ಸಂಗತಿಗಳನ್ನು ಹೇಳಬಹುದು. ವಿಶೇಷವಾಗಿ ಏನಾಗುತ್ತೆ ಅಂದರೆ, ಇತ್ತೀಚೆಗೆ ನವಂಬರ್ 10ನೇ ತಾರೀಕು ಏನೊಂದು ಆಸ್ಫೋಟ ನಡೀತು. ಸಾಮಾನ್ಯವಾಗಿ ಈ ಥರ ಏನೊಂದು ದುರ್ಘಟನೆ, ಆಸ್ಫೋಟ, ಭಯಾನಕವಾದ ಏನಾದರೂ ಕೂಡ ಅದಕ್ಕೆ ಸಾಮಾನ್ಯವಾಗಿ ಅದಕ್ಕೊಂದು ಟ್ಯಾಗ್ ಮಾಡೋದುಂಟು, ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ. ಹಿಂದೆ 26/11 ಆಯಿತು 2008ರಲ್ಲಿ. ಈ ರೀತಿ ಬೇಕಾದಷ್ಟು ಈ ದುರ್ಘಟನೆಗಳಿಗೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ. ನಿಜವಾ? ಅದನ್ನು ನಾವು ಗಮನಿಸಬೇಕಾಗತ್ತೆ. ವಿಶೇಷವಾಗಿ ಭಾರತದಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ಆಗಲಿ, ರಾ ಆಗಲಿ ಅದ್ಭುತವಾಗಿ ಕೆಲಸ ಮಾಡ್ತಾಯಿವೆ. ಅವರು ಏನೊಂದು ಕೆಲಸ ಮಾಡ್ತಾ ಇದ್ದಾರೆ, ಕೇವಲ ದೇಶಪ್ರೇಮ ಹೊರತು ಬೇರೆ ಏನೂ ಇಲ್ಲ. ನೀವು ಇನ್ನು ಯಾವ ಕ್ಷೇತ್ರದಲ್ಲೂ ಕೂಡ ಈ ರೀತಿಯ ಒಂದು ಭಯಾನಕವಾದ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದರಲ್ಲಿ ಅತಿ ಹೆಚ್ಚು ಸಾಹಸ, ತ್ಯಾಗವನ್ನು ತೋರಿಸ್ತಾ ಇರೋವಂಥವ್ರು ರಾ ಮತ್ತು IBA ಏಜೆಂಟ್ರಿದ್ದಾರೆ. ಅವರು ಹೇಗೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ, ಈ ರೀತಿ ಈ ನೂರಾರು ದುರ್ಘಟನೆಗಳು, ಆಸ್ಫೋಟಗಳು ಅವೆಲ್ಲ ದೇಶದ ಶತ್ರುಗಳು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಎಲ್ಲೋ ಒಂದೋ ಎರಡೋ ವ್ಯತ್ಯಾಸ ಆಗುತ್ತೆ. ಇಂಟೆಲಿಜೆನ್ಸ್ನವ್ರಿಗೆ ಅದರ ಟ್ರ್ಯಾಕ್ ಸಿಕ್ಕೋದಿಲ್ಲ, ಅಥವಾ ಏನು 10th ನವಂಬರ್ ಏನಾಯಿತು ಅಲ್ಲೇನಂತ ಹೇಳಿದ್ರೆ ಆಕಸ್ಮಿಕವಾಗಿ ಆಗಿರೋವಂಥದ್ದು. ಅದು ಪ್ಲ್ಯಾಂಡ್ ಅಟ್ಯಾಕ್ ಅಲ್ಲ ಅನ್ನೋ ಒಂದು ವಾದ ಇದೆ. ಅದೇನೇ ಇರಲಿ, ಆ ಥರದ್ದಾದಾಗ ಈ ರೀತಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳೋವಂಥದ್ದು ತಪ್ಪಾಗುತ್ತೆ. ಯಾವ ರೀತಿ ಕೆಲಸ ಮಾಡ್ತಾರೆ? ನಮ್ಮ ಸ್ನೇಹಿತರು ಬರೀದರು, ಕುಲಕರ್ಣಿ ಅಂತ ಬಹಳ ದೊಡ್ಡವರು, ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಕೆಲಸ ಮಾಡ್ತಾಯಿದ್ರು. ಅವ್ರು ಹೇಳ್ತಾಯಿದ್ರು ಇಂಟೆಲಿಜೆನ್ಸ್ ಬ್ಯೂರೋ ಇತಿಹಾಸ ಏನು ಅಂತ. ಬಹಳ ಅದ್ಭುತವಾದ ಒಂದು ಗ್ರಂಥವನ್ನು ಕೂಡ ಬರೆದಿದ್ದಾರೆ, ಸಿನ್ ಆಫ್ ನ್ಯಾಷನಲ್ ಕಾನ್ಷನ್ಸ್ ಅಂತ. ಬಹಳ ದುಃಖ ಆಗುತ್ತೆ, ಎಷ್ಟು ಕಷ್ಟಪಡ್ತಾರಲ್ಲ ಇವರು ಹಾಗೆ ಅಂತ. ಅವರಿಗೆ ಏನು ಪ್ರತಿಫಲ ಇದೆ? ಯಾವುದು ಕೂಡ ಅಂದರೆ ಹಣದ ರೂಪದ್ದು, ಒಂದು ಸೌಲಭ್ಯ ರೂಪದ್ದು ಯಾವ ಪ್ರತಿಫಲನೂ ಇಲ್ಲ. ಅವ್ರಿಗೇನಿದ್ರೂ ಕೂಡ ದೇಶದ ಬಗ್ಗೆ ಏನೊಂದು ಪ್ರೀತಿ ಇದೆ, ಒಂದು ದೇಶ ಪ್ರೇಮ ಇದೆ, ಆ ಕಾರಣಕ್ಕೆ ಅವ್ರು ಕೆಲಸ ಮಾಡ್ತಾರೆ. ಕುಲಕರ್ಣಿಯವರು ಕೂಡ ಈ ಥರದ ಅನೇಕ ಘಟನೆಗಳನ್ನು ಹೇಳಿದರು. ಬೇಹುಗಾರಿಕೆ ಬಗ್ಗೆ ನೋಡಿ, ಅವರು ಮಾಹಿತಿ ಸಂಗ್ರಹ ಮಾಡಬೇಕಾಗತ್ತೆ, ನಕ್ಷೆಗಳನ್ನು, ಮ್ಯಾಪ್ಗಳನ್ನು ಸಿದ್ಧಪಡಿಸಬೇಕಾಗತ್ತೆ, ಸರ್ಕಾರಗಳಿಗೆ, ಸಂಬಂಧಪಟ್ಟವರಿಗೆ ಗುಟ್ಟಾಗಿ ಎಚ್ಚರಿಕೆ ಕಳಿಸ್ಬೇಕಾಗತ್ತೆ, ಸಂದೇಶ ಕಳಿಸ್ಬೇಕಾಗತ್ತೆ. ಇದು ನೋಡಿ, ನಾವು ಏನೇ ಆಗಲಿ ಇಂಟೆಲಿಜೆನ್ಸ್ ಬ್ಯೂರೋ, ರಾ ಮತ್ತು ಮೊಸಾಡು ಈ ಥರದ್ದೆಲ್ಲ ಏನೋ ಒಂದು ಏಜೆನ್ಸಿಗಳಿದೆ, ಏನೊಂದು ಸಂಸ್ಥೆಗಳಿದೆ, ಏನು ಕೆಲಸ ಮಾಡುತ್ತೆ, ಇದು 100 ವರ್ಷದ್ದು 200 ವರ್ಷದ್ದು ಏನೋ ಒಂದು ಇದನ್ನು ನಾವು ಕೇಳ್ತೀವಿ. ಆದರೆ ನಮ್ಮ ಭಾರತದ ಒಂದು ಪರಂಪರೆಯಲ್ಲಿ, ಭಾರತದ ಇತಿಹಾಸದಲ್ಲಿ 2500 ವರ್ಷಗಳಿಗಿಂತ ಹಿಂದಿನ ಒಂದು ದಾಖಲೆಗಳಿವೆ. ಅಲ್ಲಿಂದ ನಮಗೆ ಈ ಇಂಟೆಲಿಜೆನ್ಸ್ ಏನಿದೆ, ಬೇಹುಗಾರಿಕೆ ಏನಿದೆ, ಇದರ ಒಂದು ಟ್ರ್ಯಾಕ್ ಸಿಕ್ಕುತ್ತೆ. ನಮಗೆ ಎಲ್ಲ ಗೊತ್ತೇ ಇದೆ, ಆಚಾರ್ಯ ಚಾಣಕ್ಯರು ಬಹಳ ಅದ್ಭುತವಾದ ವ್ಯಕ್ತಿ ಹಾಗೆ ಅಂತ. ಅವರ ಅರ್ಥಶಾಸ್ತ್ರದಲ್ಲಿ ಅನೇಕ ಸಂಗತಿಗಳನ್ನು ಹೇಳಿದ್ದಾರೆ. ಅಂದರೆ ಬರೀ ಅದು ಎಕನಾಮಿಕ್ಸ್ ಅಲ್ಲ, ಬೇಹುಗಾರಿಕೆ, ಆಡಳಿತ, ಟ್ಯಾಕ್ಸೇಷನ್ ಎಲ್ಲ ಸಂಗತಿಗಳು ಕೂಡ ಅದರಲ್ಲಿದೆ. ಅದು ಒಂದು ರೀತಿ ಕೋಡಿಫಿಕೇಷನ್. ಅಂದರೆ ಅವರ ಕಾಲದ್ದು ಮತ್ತು ಅವರ ಹಿಂದಿನ ಅನೇಕ ಶತಮಾನಗಳ ಅನೇಕ ಸಂಗತಿಗಳನ್ನು ಅವರು ಕೋಡಿಫೈ ಮಾಡಿ ಅರ್ಥಶಾಸ್ತ್ರ ಕೃತಿನ ರಚನೆ ಮಾಡಿದ್ದಾರೆ. ಇದು ಕೂಡ ನಾವೆಲ್ಲ ಅಧ್ಯಯನ ಮಾಡಲೇಬೇಕಾದಂಥದ್ದು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಅವರು ಅಂದರೆ ಬೇಹುಗಾರಿಕೆಯನ್ನು ಯಾರು ಮಾಡ್ತಾರೋ ಅವರು ಸಂಸ್ಥೆಗಳನ್ನು ಹುಟ್ಟುಹಾಕ್ತಾರೆ, ಅದೇ ರೀತಿ ವ್ಯಕ್ತಿಗಳನ್ನು ಮತ್ತು ಸಂಚಾರಿ ಘಟಕಗಳನ್ನು ಹುಟ್ಟುಹಾಕ್ತಾರೆ. ಇದು ಕೂಡ ಅರ್ಥಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅವರು ಪ್ರಭುತ್ವವನ್ನು ಕಾಪಾಡೋದಕ್ಕೆ, ಪ್ರಭುತ್ವಕ್ಕೆ ಒಂದು ಸುರಕ್ಷತೆ ಕೊಡೋದಕ್ಕೆ ಭಾಳ ಕಷ್ಟಪಡ್ತಾರೆ. ಸಂಸ್ಥೆಗಳಲ್ಲಿ ಕೂಡ ಶಿಷ್ಯರನ್ನು, ಉಪಶಿಷ್ಯರನ್ನು,
ಸಹಾಯಕರನ್ನು ಎಲ್ಲರಿಗೂ ಕೂಡ ತರಬೇತಿ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಅವರೆಲ್ಲ ಕೆಲಸ ಮಾಡೋದನ್ನು ಪೂರ್ತಿ ರಾಜನಿಗೆ ಅಥವಾ ಏನು ಇವತ್ತಿನ ಒಂದು ಪರಿಭಾಷೆನಲ್ಲಿ ಹೇಳೋದಾದರೆ ಯಾರು IB ಚೀಫ್, ಚೀಫ್ ಇರ್ತಾರೋ, ಸಂಬಂಧಪಟ್ಟ ಮಂತ್ರಿಗಳಿರ್ತಾರೋ, ಪ್ರಧಾನಮಂತ್ರಿ ಇರ್ತಾರೋ ಅವರಿಗೆ ಈ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಅವರು. ಸಂಚಾರಿ ಘಟಕಗಳಲ್ಲಿ ಕೂಡ ಅಷ್ಟೇ, ಬರೀ ಬೇಹುಗಾರಿಕೆ ಒಂದೇ ಅಲ್ಲ, ಇವರು ಯಾವುದೋ ಒಂದು ದೇಶಕ್ಕೆ ಹೋಗಿ ಆ ದೇಶವನ್ನು ವಶಪಡಿಸ್ಕೋಬೇಕು ಹಾಗೆ ಅಂತ ಹೇಳಿದ್ರೆ ಅಲ್ಲಿ ಅಶಾಂತಿಯನ್ನು ಕೂಡ ಸೃಷ್ಟಿ ಮಾಡ್ತಾರೆ. ಅದೇ ರೀತಿ ಶತ್ರುಗಳು ನಮ್ಮ ದೇಶಕ್ಕೆ ಬಂದು ಅಶಾಂತಿಯನ್ನು ಸೃಷ್ಟಿ ಮಾಡೋದಾದರೆ ಅವರನ್ನು ಕೂಡ ಹಿಡಿತಾರೆ. ಕೆಲವು ಸರ್ತಿ ನಮಗೆ ಗೊತ್ತೇ ಇದೆ, ನಾವು ಕೇಳ್ತೀವಿ ಅಂತೆ ಐಸೆ ಅಂತೆ ಇವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ. ಅಲ್ಲಿ ಅವರು ಒಂದು ವೇತನಕ್ಕೆ ಕೆಲಸಕ್ಕೆ ಸೇರಿರ್ತಾರೆ, ನಮಗೆ ಮಾಹಿತಿ ನೀಡ್ತಾ ಇರ್ತಾರೆ, ಅಲ್ಲಿ ಕೆಲಸಕ್ಕೂ ಸೇರಿರ್ತಾರೆ. ಈ ಥರದ್ದನ್ನು ಕೂಡ ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ. ಅವರಿಗೆ ಉಭಯ ವೇತನದಾರರು ಅಂತ ಕೂಡ ಅವರು ಹೇಳಿದ್ದಾರೆ. ಎರಡು ಕಡೆ ಸಂಬಳ ತಗೊಂಡು ಅವರೇನು ಮಾಡ್ತಾರೆ, ಒಂದು ನಂಬಿಕೆಯನ್ನು ಸಂಪಾದನೆ ಮಾಡಿ ನಮ್ಮ ದೇಶಕ್ಕೆ, ನಮ್ಮ ರಾಜನಿಗೆ ಮಾಹಿತಿ ಕೊಡುವಂಥದ್ದು, ಎಚ್ಚರಿಕೆ ಕೊಡುವಂಥದ್ದು ಮಾಡ್ತಾ ಇರ್ತಾರೆ. ಇಲ್ಲಿ ಇನ್ನೂ ಒಂದನ್ನು ಗಮನಿಸ್ಬೋದು, ನಮ್ಮ ಪರಂಪರೆಯಲ್ಲಿ ಹೆಚ್ಚು ಸಂಗತಿಗಳೇನಿದೆ ಬಹಳ ಮುಖ್ಯವಾದ್ದು, ಆಡಳಿತಕ್ಕೆ ಸಂಬಂಧಪಟ್ಟಿದ್ದು, ಬೇಹುಗಾರಿಕೆಗೆ ಸಂಬಂಧಪಟ್ಟಿದ್ದು, ವಿಶ್ವಾಸಾರ್ಹತೆಗೆ ಸಂಬಂಧಪಟ್ಟಿದ್ದು ಅನೇಕ ಸಂಗತಿಗಳು ನಮ್ಮ ಪಠ್ಯಪುಸ್ತಕಗಳಲ್ಲಿ ಕಾಣೋದಿಲ್ಲ. ಇಲ್ಲಿ ಪ್ರಾಸಂಗಿಕವಾಗಿ ಶಿವಾಜಿ ಮಹಾರಾಜರ ಒಂದು ಉದಾಹರಣೆಯನ್ನು ಕೂಡ ಕೊಡ್ಬೋದು. ಎಷ್ಟು ಬುದ್ಧಿವಂತರು, ಎಷ್ಟು ಚಾಣಾಕ್ಷರು ಮಹಾರಾಜರು ಹಾಗೆ ಅಂತ ಹೇಳಿದ್ರೆ ಬೇಹುಗಾರಿಕೆಗೆ ಬಹಳ ವಿಶೇಷವಾದ ಒಂದು ತರಬೇತಿ ಕೊಡ್ತಾಯಿದ್ರು. ಅಷ್ಟೇ ಅಲ್ಲ, ಒಬ್ಬ ಸೈನಿಕನನ್ನು ಅವರು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಅವನು ಎಲ್ಲಿದ್ದಾನೆ, ಅವರ ತಂದೆ ತಾಯಿ ಯಾರು, ಅವನ ವಂಶದಲ್ಲಿ ಯಾರಾದರೂ ಕೂಡ ದ್ರೋಹಿಗಳಿದ್ದಾರ, ಈ ಥರದ ಒಂದು ಏನೊಂದು ಟ್ರ್ಯಾಕ್ ರೆಕಾರ್ಡ್ ಅಂತ ಹೇಳ್ತಾರೆ, ಆ ಥರದನ್ನು ಕೂಡ ಅವರು ತರಿಸ್ಬಿಟ್ಟು ಲೆಕ್ಕ ಹಾಕೋರು. ಅದ್ಭುತ ಅದು. ಅವನು ಕುಡುಕಾಗಿದ್ದಾನ, ವ್ಯಸನ ಇದೆಯಾ, ಮದ್ಯ ಆಗಲಿ ಯಾವುದಾರಾಗಲಿ, ಮೋಸಗಾರನ, ಈ ರೀತಿ ಎಲ್ಲ ಸಂಗತಿಗಳನ್ನು ಕೂಡ ತಪಾಸಣೆ ಮಾಡಿ ಪರಿಶೀಲನೆ ಮಾಡಿ ಒಬ್ಬ ಸೈನಿಕನಿಗೆ ಅವರು ಕೆಲಸ ಕೊಡ್ತಾಯಿದ್ರು. ಈ ರೀತಿ ಸೈನಿಕರ ನೇಮಕಾತಿ ಆಗ್ತಾಯಿತ್ತು ಅಂತ. ಅದ್ಭುತ ಅದು. ಅದೇ ರೀತಿ ಇನ್ನೂ ಒಂದನ್ನು ಹೇಳ್ಬೋದು ಅಂತಂದರೆ, ಬರೀ ನಾವಷ್ಟೇ ಅಲ್ಲ, ಯಾವ ರೀತಿ ಶತ್ರುಗಳು ಏನು ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಅರ್ಥಕೋಬೇಕಾಗತ್ತೆ. ಇಸ್ಲಾಮಿನ ಬೇಹುಗಾರರಾಗಿ ಸೂಫಿಗಳು ಬಂದರು. ಇದು ಕಳೆದ 1000 ವರ್ಷಗಳಲ್ಲಿ ಅನೇಕ ಉದಾಹರಣೆಗಳನ್ನು ನೋಡ್ತೀವಿ. ಇವತ್ತು ಅಜ್ಮೀರಲ್ಲೇನಿದೆ ಅವನು ಕೂಡ ಒಬ್ಬ ಸೂಫಿನೇ, ಒಂದು ದರ್ಗಾ ಇದೆ, ಸೂಫಿನೇ. ಅವರೆಲ್ಲ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಅವರೆಲ್ಲರೂ ಕೂಡ ಇಸ್ಲಾಮಿನ ಯೋಧರೇನೆ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಸ್ಲಾಮಿನ ಪ್ರಚಾರಕ್ಕೆ ಅವರು ಇರ್ತಾ ಇದ್ದಿದ್ದು. ಇಲ್ಲಿಗೆ ಬಂದು ಇಲ್ಲಿ ನಮ್ಮಲ್ಲಿ ಏನಂತ ಹೇಳಿದ್ರೆ, ಯಾರು ವಿದ್ಯಾದಾನವನ್ನು ಮಾಡ್ತಾಯಿದ್ರು, ನಮ್ಮಲ್ಲಿ ಏನಂತ ಹೇಳಿದ್ರೆ, ನಮ್ಮ ಪರಂಪರೆಯಲ್ಲಿ, ಭಾರತೀಯ ಪರಂಪರೆಯಲ್ಲಿ ಔಷಧಿ ಮತ್ತು ಅನ್ನ ಮತ್ತು ವಿದ್ಯೆ, ಈ ಮೂರನ್ನು ಕೂಡ ಉಚಿತವಾಗಿ ಕೊಡಬೇಕು ಆಗಿತ್ತು. ಬಹಳ ಅದ್ಭುತವಾದ, ಬಹಳ ಉದಾರವಾದ ಒಂದು ಪರಂಪರೆ. ಅವರೇನು ಮಾಡೋರು, ಈ ರೀತಿ ಸೇರಿಸ್ಕೊಳ್ಳೋರು. ನಮ್ಮ ವಿಶ್ವವಿದ್ಯಾಲಯಗಳಲ್ಲಂತೂ 2500 ವರ್ಷಗಳ ಹಿಂದೆಯೇ ತಕ್ಷಶಿಲೆ ಇದೆ, ಉದಾಹರಣೆ ಇದೆ. ಅಲ್ಲಿ ಕೂಡ ಬೇರೆ ಬೇರೆ ದೇಶಗಳಿಂದ ಬಂದು ಕಲಿತಾ ಇದ್ದರು. ಅವರೆಲ್ಲರಿಗೂ ಕೂಡ ಉಚಿತವಾಗಿ ಆಹಾರ, ವಸತಿ, ವಿದ್ಯೆಯನ್ನು ಕೊಡ್ತಾಯಿದ್ರು. ಹೀಗೆ ಸೂಫಿಗಳೇನು ಮಾಡಿದ್ರು, ಇಲ್ಲಿ ಬಂದು ನಮ್ಮ ರಾಜರೇನಿದ್ರು ಅಲ್ಲಿ ಹತ್ತಿರದಲ್ಲಿ ದೊಡ್ಡ 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 ದೇವಸ್ಥಾನಗಳೇನಿದ್ವು, ದೇವಸ್ಥಾನಗಳು ಅಂತ ಹೇಳಿದರೆ ಕೇವಲ ಆರಾಧನೆ ಅಷ್ಟೇ ಅಲ್ಲ, ಅವೆಲ್ಲ ಸಾಂಸ್ಕೃತಿಕ ಕೇಂದ್ರಗಳು. ಅಲ್ಲಿ ನೃತ್ಯ ಆಗ್ಬೋದು, ಸಂಗೀತ ಆಗ್ಬೋದು, ಶಿಕ್ಷಣ ಆಗ್ಬೋದು, ಈ ಥರದ ಎಲ್ಲ ಸಂಗತಿಗಳು ಇರ್ತಾಯಿತ್ತು. ಕೇವಲ ದೇವರ ಒಂದು ಆರಾಧನೆ, ಪೂಜೆ ಮಾತ್ರ ಅಲ್ಲ. ಅಂಥ ಕಡೆ ಹೋಗಿ, ಮತ್ತು ಅವೆಲ್ಲ ಬಹಳ ದೊಡ್ಡ ಕಲಾ ನಿರ್ಮಾಣಗಳು. ನಮ್ಮಲ್ಲಿ 40,000 to 50,000 ದೇವಾಲಯಗಳನ್ನು ನಾಶ ಮಾಡಿದ್ದಾರೆ ಅಂತ ಅಂದರೂ ಕೂಡ ಈಗಲೂ ಕೂಡ ಉಳಿದಿರೋಂಥದ್ದನ್ನು ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾದ ಪರಂಪರೆ ನಮ್ಮದು, ಎಷ್ಟು ಒಳ್ಳೆಯ ಶಿಲ್ಪಕಲಾ ಪರಂಪರೆ ನಮ್ಮದು ಅಂತ. ಈ ಎಲ್ಲ ದೇವಾಲಯಗಳ ಮತ್ತು ಭಾರತೀಯ ರಾಜರ ಅರಮನೆಗಳ ನಕ್ಷೆಗಳನ್ನು ಅವರೇನು ಮಾಡಿದ್ರು, ಸೂಫಿಗಳು ಯಾರು ಆಕ್ರಮಣಕಾರಿಗಳಿದ್ದರೋ ಅವ್ರಿಗೆ ತಗೊಂಡೋಗಿ ಕೊಡ್ತಾಯಿದ್ರು. ಹಾಗೆಯೇ ಪೂರ್ತಿ ಧ್ವಂಸ ಆದಮೇಲೆ ಆ ಅರಮನೆಗಳನ್ನು, ದೇವಾಲಯಗಳನ್ನು ಇವರು ತಮ್ಮ ಒಂದು ನಿಯಂತ್ರಣಕ್ಕೆ, ತಮ್ಮ ಒಂದು ಉಪಯೋಗಕ್ಕೆ ಇಟ್ಕೊಳ್ತಾಯಿದ್ರು. ಇದನ್ನು ಕೂಡ ನಾವು ಗಮನಿಸಬೇಕಾಗಿತ್ತು. ನಮ್ಮಲ್ಲಿ ಏನಂತ ಹೇಳಿದ್ರೆ ಶತ್ರುಬೋಧೆ, ಆತ್ಮಬೋಧೆ ಎಂದಿದೆ.
ಶತ್ರುಬೋಧೆ ಅಂತ ಹೇಳಿದ್ರೆ ನಾವು ಶತ್ರುಗಳನ್ನು ಅರ್ಥ ಮಾಡ್ಕೊಳ್ಳೋಂಥದ್ದು. ಆತ್ಮಬೋಧೆ ಅಥವಾ ಸ್ವಯಂ ಬೋಧೆ ಅಂದರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋವಂಥದ್ದು. ಆಚಾರ್ಯ ಚಾಣಕ್ಯರಾಗಲಿ ಭಗವಾನ್ ಕೃಷ್ಣ ಆಗಲಿ ಅವರಿಗೆ ಸ್ವಯಂ ಬೋಧೆನೂ ಇತ್ತು, ಶತ್ರುಬೋಧೆನೂ ಇತ್ತು. ಹಾಗಾಗಿ ಅವರು ಒಂದು ಯಶಸ್ಸಿಗೆ ಸಾಮ್ರಾಜ್ಯಗಳನ್ನು, ದೇಶವನ್ನು, ಧರ್ಮವನ್ನು ಕಾಪಾಡೋದಕ್ಕೆ ಸಾಧ್ಯ ಆಯಿತು. ಅದು ಯಾವುದೋ ಒಂದು ಹಂತದಲ್ಲಿ ಏನಾಯಿತು ಅಂತ ಹೇಳಿದ್ರೆ ನಮ್ಮ ಭಾರತೀಯ ರಾಜರಿಗೆ ಗೊತ್ತಾಗಲಿಲ್ಲ ಯಾವ ರೀತಿ ನಮ್ಮ ಮೇಲಿನ ದಾಳಿಗಳಾಗುತ್ತೆ, ಅದಕ್ಕೆ ಯಾವ ರೀತಿ ನಾವು ಎಚ್ಚರಿಕೆ ತಗೋಬಹುದು ಗೊತ್ತಾಗಲಿಲ್ಲ. ಶಿವಾಜಿ ಮಹಾರಾಜರದ್ದು ಒಂದು ಅಪರೂಪದ ಅದ್ಭುತವಾದ ಉದಾಹರಣೆ. ಅವರು ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ರು. ಇದನ್ನು ಯಾರು ಮಾಡಲಿಲ್ಲ ಆ ರಾಜರಿಗೆ ಪೆಟ್ಟು ಬಿತ್ತು, ಆಗಬಾರದ್ದೆಲ್ಲ ಆಯಿತು, ಧ್ವಂಸ ಆಯಿತು, ನಮ್ಮ ಸಾಮ್ರಾಜ್ಯಗಳೆಲ್ಲ ನಾಶ ಆದವು. ಇದಿಷ್ಟಕ್ಕೂ ಕಾರಣ ಬೇಹುಗಾರಿಕೆ ಮತ್ತು ಒಂದು ಆಂತರಿಕವಾದ ಒಂದು ವ್ಯವಸ್ಥೆ ಏನಿದೆ ಅದನ್ನು ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು, ಶತ್ರುಬೋಧೆಯನ್ನು ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗಿತ್ತು. ಅದನ್ನು ಮಾಡದೇ ಇದ್ದಿದ್ದರಿಂದ ನಮಗೆ ಬಹಳ ತೊಂದರೆ ಆಯಿತು. ಇದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಇಲ್ಲಿ ಮುಖ್ಯವಾದ್ದೇನಂತ ಹೇಳಿದ್ರೆ ಇವತ್ತಿನ ಒಂದು ಪರಿಭಾಷೆಯಲ್ಲಿ ಏನೊಂದು ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ, ಇವರು ಬಹಳ ದೊಡ್ಡ ತ್ಯಾಗವನ್ನು, ಸಾಹಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಸಮಾಜದ, ದೇಶದ ಒಂದು ಬೆಂಬಲ ಬೇಕು. ಹಾಗೆ ಅಂತ ಒಂದು ಟೀಕೆ ಮಾಡುವಂಥದ್ದು ಇದೆಯಲ್ಲ, ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಯಾರು ಟೀಕೆ ಮಾಡ್ತಾರೆ, ಯಾಕೆ ಟೀಕೆ ಮಾಡ್ತಾರೆ ಹಾಗೆ ಅಂತ ಅವಾಗ ಗೊತ್ತಾಗುತ್ತೆ ಇವರು ನಮ್ಮ ಬೇಹುಗಾರರೇನಿದ್ದಾರೆ ನಮ್ಮ ದೇಶದಲ್ಲೇ ಇರಲಿ ಬೇರೆ ದೇಶಗಳಲ್ಲೇ ಇರಲಿ ಎಷ್ಟು ಕಷ್ಟಪಡ್ತಾರೆ ಹಾಗೆ ಅಂತ. ಇದು ಇವತ್ತಿನ ಒಂದು ಅಧ್ಯಾಯದಲ್ಲಿ ನಾನು ನಿಮ್ಮ ಹತ್ರ ಹಂಚ್ಕೋಬೇಕಾದ ಮಾತುಗಳು. ನಮಸ್ಕಾರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.